ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಾಗರ್. ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲಲ್ಲಿ ಉದ್ಯೋಗಕ್ಕೆ ಅವಶ್ಯವಿರುವ ಕಂಪ್ಯೂಟರ್ ಸ್ಕಿಲ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೇನಾದರೂ ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕೋರ್ಸ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಮೆಕ್ ಟಿಪ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಡಿಸ್ಕಸ್ ಮಾಡುವಂಥ ವಿಷಯ ಬಂದುಬಿಟ್ಟು ಕಂಪ್ಯೂಟರ್ನ ಯಾವ ಥರ ಕಲಿಬೇಕು ಅಂತ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕಂಪ್ಯೂಟರ್ನ ಕಲಿಯೋಕ್ಕೆ ಆಗ್ತಾ ಇರಲ್ಲ ಅಥವಾ ಟೈಮ್ ಸಿಗ್ತಾ ಇರಲ್ಲ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಸೊ ಕಂಪ್ಯೂಟರ್ನ ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ಈಸಿಯಾಗಿ ಕಲಿಬೋದು ಅಂತ ಅಂದರೆ, ಮೊದಲನೇದಾಗಿ ನಾವು ಮೌಸು ಮತ್ತು ಕೀಬೋರ್ಡ್ ಆಪ್ರೇಟ್ ಮಾಡೋದು ಕಲಿಬೇಕು. ಇದು ಫಸ್ಟ್ ಸ್ಟೆಪ್ಪು. ಮೌಸ್ ಮತ್ತು ಕೀಬೋರ್ಡ್ ಆಪ್ರೇಟಿಂಗ್ ಕಲಿಬೇಕು. ಮತ್ತು ಬೇಸಿಕ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋದನ್ನು ನಾವು ತಿಳ್ಕೋಬೇಕು. ಯಾವ ಥರ ನಾವು ಬೇಸಿಕ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಬೇಕು ಕಂಪ್ಯೂಟರಲ್ಲಿ ಅನ್ನೋದನ್ನು ನಾವು ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಸೊ ಮೂರನೇದಾಗಿ ನಾವು ಪ್ರಾಕ್ಟಿಕಲಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಅವನ್ನ ಆಪ್ರೇಟ್ ಮಾಡೋದನ್ನು ನಾವು ಈ ಒಂದು ಬೇಸಿಕ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲಾಗಿ ಟ್ರೈ ಮಾಡಬೇಕು. ಸೊ ಆವಾಗ ಮಾತ್ರ ನಾವು ಪರ್ಫೆಕ್ಟ್ ಆಗೋದು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸರ್, ಇಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು? ಸೊ ನಾನು ಇವತ್ತು ಹೇಳಲಿಕ್ಕೆ ಹೋಗ್ತಾ ಇರೋದು ಮೌಸ್ನ ಪ್ರಾಕ್ಟೀಸ್ ಮಾಡುವ ಬಗ್ಗೆ. ಸೊ ಮೌಸ್ನ ನೀವು ಒಂದೇ ದಿನದಲ್ಲೇ ಕಲಿಬೋದು. ಯಾವ ಥರ? ಸೊ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಿಮ್ಮ ಮನೇಲಿ ಇದ್ದರೆ ಸೊ ಅದನ್ನು ಓಪನ್ ಮಾಡಿಕೊಂಡು ಸೊ ಅದರಲ್ಲಿ ಪೇಂಟ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ಪೇಂಟ್ ಅಪ್ಲಿಕೇಶನಲ್ಲಿ ನೀವು ಮೌಸ್ನ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಸೊ ಅದರಲ್ಲಿ ನಾನಾ ಥರ ಡ್ರಾಯಿಂಗ್ಸ್ ಮಾಡ್ತಿದ್ದೀವಿ ನಾವು ಇಲ್ಲಿ. ಪೇಂಟಲ್ಲಿ ನಾವು ಡ್ರಾಸ್ ಮಾಡ್ಬೋದು, ಸ್ಕೆಚಸ್ ಹಾಕ್ಬೋದು, ಶೇಪ್ಸ್ ಹಾಕ್ಬೋದು, ಲೈನ್ಸ್ ಆ್ಯಂಡ್ ಫ್ರೀ ಹ್ಯಾಂಡ್ ಸ್ಕೆಚಸ್ ಆ್ಯಂಡ್ ಕರ್ವ್ಸ್. ಸೊ ಇವೆಲ್ಲ ಏನಾಗ್ತವೆ, ನಮ್ಮ ಮೌಸ್ ಗ್ರಿಪ್ಪನ್ನ ಡೆವಲಪ್ ಮಾಡ್ತವೆ. ಸೊ ಮೌಸಲ್ಲಿ ಆ್ಯಕ್ಚುಲಿ 3 ಬಟನ್ಸ್ ಇರ್ತವೆ. 3 ಬಟನ್ಸ್ನ ನಾವು 3 ಬಟನ್ಸ್ನ ನಾವು ಮೌಸಲ್ಲಿ ನೋಡ್ಬೋದು. ಸೊ ಅದರಲ್ಲಿ ಲೆಫ್ಟ್ ಬಟನ್ ಮತ್ತು ರೈಟ್ ಬಟನ್ ಆ್ಯಂಡ್ ಥರ್ಡ್ ಒನ್ ಅದು ಸ್ಕ್ರೋಲ್ ವೀಲ್ ಆಗಿರುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ನ ಓಪನ್ ಮಾಡೋದು ಮತ್ತು ಕ್ಲೋಸ್ ಮಾಡೋದು ಬಂದುಬಿಟ್ಟು ಲೆಫ್ಟ್ ಬಟನ್. ಸೊ ಇಲ್ಲಿ ರೈಟ್ ಬಟನ್ನ ಕೆಲಸ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ನಾವು ಯಾವಾಗ ಪೇಂಟ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಡ್ರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ನಮಗೆ ಒಂದು ಮೌಸಿನ ಮೇಲಿನ ಗ್ರಿಪ್ಪು ಈಸಿಯಾಗಿ ತೊಗೋಬೋದು. ಓಕೆ. ಸೊ ಇಲ್ಲಿ ನೀವು ಮೌಸ್ನ ಫಸ್ಟ್ ಅಂದರೆ ಲೆಫ್ಟ್ ಬಟನ್ ಕೀನ ನೀವು ಪ್ರೆಸ್ ಮಾಡೋ ಮುಖಾಂತರ ಎಲ್ಲ ಟೂಲ್ಸ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅಲ್ಲಿ ಡ್ರಾ ಟೂಲ್ಸ್ ಇರ್ತವೆ, ಶೇಪ್ಸ್ ಇರ್ತವೆ, ಸೊ ಕ್ರಾಪ್ ಇರುತ್ತೆ, ಕಲರ್ ಫಿಲ್ಲರ್ ಇರುತ್ತೆ, ಕಲರ್ ಪಿಕ್ಕರ್ ಇರುತ್ತೆ. ಸೊ ಪ್ರತಿಯೊಂದನ್ನು ನಾವು ಪೇಂಟಲ್ಲಿ ಕ್ಲಿಕ್ ಮಾಡಿ ಅದನ್ನು ಪಿಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಾವು ಮೌಸ್ ಕರ್ಸರ್, ಮೌಸ್ ಪಾಯಿಂಟರ್ನ ಮೂವ್ ಮಾಡೋದನ್ನು ಕಲಿತೀವಿ. ಸೊ ಡ್ರಾ ಮಾಡೋದ್ರಿಂದ ಅಂದರೆ ಒಂದು ಲೈನ್ ಡ್ರಾ ಮಾಡೋದ್ರಿಂದ ನಾವು ಮೌಸ್ ಮೂಮೆಂಟ್ನ ಕಲಿತೀವಿ. ಸೊ ಯಾವುದೇ ಒಂದು ಅಪ್ಲಿಕೇಶನ್ನ ಓಪನ್ ಮತ್ತು ಕ್ಲೋಸ್ ಮಾಡೋದಕ್ಕೆ ನಾವು ಯಾವಾಗಲೂ ಯಾವ ಬಟನ್ ಯೂಸ್ ಮಾಡ್ತೀವಿ ಅಂತ ಅಂದರೆ ಮೌಸ್ನ ಮೊದಲನೆಯ ಬಟನ್ ಅಂದರೆ ನಿಮ್ಮ ಲೆಫ್ಟ್ ಸೈಡ್ ಬಟನ್ನ ನಾವು ಕ್ಲಿಕ್ ಮಾಡ್ತೀವಿ. ಸೊ ಈ ಥರ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಮನೆಯಲ್ಲೇ ಕೂತ್ಕೊಂಡು ಮೌಸ್ನ ಒಂದೇ ದಿನದಲ್ಲಿ ಕಲಿಬೋದು. ಸೊ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ಪೇಂಟಲ್ಲಿ ಈ ಒಂದು ಮೌಸ್ನ ಆಪ್ರೇಟ್ ಮಾಡಿ ನೋಡಿ. ನಿಮಗೆ ಮೊದಲನೇದಾಗಿ ಮೌಸ್ ಹಿಡಿತಿದ್ದೀರಾ ಅಂತ ಅಂದ್ಕೊಂಡ್ರೆ ಸೊ ಅಲ್ಲಿ ನಿಮಗೆ ಸ್ವಲ್ಪ ಟಫ್ ಅನಿಸುತ್ತೆ. ಮೌಸ್ ಪಾಯಿಂಟರು ಮೇಲೆ ಕೆಳಗೆ ಹೋಗುತ್ತೆ. ಸೊ ನಿಮಗೆ ಗ್ರಿಪ್ ಸಿಗಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಬರ್ತಾ 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 ಏನಾಗುತ್ತೆ, ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಅದು ಮೌಸ್ ಗ್ರಿಪ್ಪು ನಿಮಗೆ ಈಸಿಯಾಗಿ ದೊರಕುತ್ತೆ. ಸೊ ಈ ಥರ ನೀವು ಮನೇಲೇ ಕೂತ್ಕೊಂಡು ಮೌಸ್ ಗ್ರಿಪ್ನ ಪಡ್ಕೋಬೋದು. ಓಕೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮಗೆ ಪೇಂಟಲ್ಲಿ ಏನಾದರೂ ಡೌಟ್ಸ್ ಇತ್ತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರಿಂದ ನಾನು ಅದರ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.